ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಭಾದ್ರಪದ ಮಾಸದಲ್ಲಿ, ಅಲ್ಲೂ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿಯ ಮಹಿಮೆಯನ್ನ ಹೇಳ್ತಾ ಇದ್ದೀವಿ. ಏಕಾದಶಿಗೆ ಏನ್ ಹೆಸರು, ಹೇಗ್ ಮಾಡ್ಬೇಕು, ಯಾವ ದೇವತೆ, ಹೀಗೆ ಅನೇಕ ಪ್ರಶ್ನೆಗಳಿವೆ. ಈ ಎಲ್ಲ ಪ್ರಶ್ನೆಗಳು ಯಾರಿಗೆ ಬಂದಿದ್ದು? ನಮಗಲ್ಲ, ಧರ್ಮರಾಜನಿಗೆ ಪ್ರಶ್ನೆ ಬಂತು. ಕೃಷ್ಣ ಹತ್ರಕ್ಕೆ ಇದ್ದ, ಹೋದ, ಕೃಷ್ಣನ ಬಳಿ ಕೇಳ್ದ ಇಷ್ಟು ಪ್ರಶ್ನೆಗಳನ್ನ. ಕೃಷ್ಣ ತಾನು ಸಂತೋಷದಿಂದ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಕೃಷ್ಣ ಮೊದಲಿಗೆ ಹೇಳ್ತಾನೆ, ಈ ಏಕಾದಶಿಗೆ ಹೆಸರೇನು ಅಂತಂದ್ರೆ ವಾಮನ ಏಕಾದಶಿ ಅಂತ. ಹಾಗಾದ್ರೆ ನಮಗ್ ಗೊತ್ತಿರೋದು ಪರಿವರ್ತನೆ ಏಕಾದಶಿ ಅಂತ ಅಷ್ಟೇ ಇದಕ್ಕೆ ಹೆಸರು ಅಂತ ಅಲ್ಲ. ಇದರ ಜೊತೆಗೆ ವಾಮನ ಏಕಾದಶಿ, ಜಯಂತಿ ಅಂತನೂ ಕರೀತಾರೆ ಈ ಏಕಾದಶಿ ದಿವಸ. ಹಾಗಾದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಗೆ ವಾಮನ ಏಕಾದಶಿ, ಪರಿವರ್ತನಿ ಏಕಾದಶಿ, ಅದೇ ರೀತಿ ಜಯಂತಿ ಅನ್ನುವ ಹೆಸರು. ತಾನು ಮುಂದುವರಿಸ್ತಾ ಹೋದ ಕೃಷ್ಣ. ಈ ವಾಮನ ಏಕಾದಶಿಯನ್ನ ಮಾಡೋದು ಒಂದೇ, ಅದ್ರ ಬಗ್ಗೆ ಕೇಳೋದು ಒಂದೇ. ಅಂದ್ರೆ ಕೇಳೋದಕ್ಕೆ ಅಷ್ಟು ಪುಣ್ಯ ಇದೆ ಈ ಮಾಸದಲ್ಲಿ. ಅದರಲ್ಲೂ ಏಕಾದಶಿ ಮಹಾತ್ಮೆಯನ್ನ ಕೇಳಿದ್ರೆ ಅವನಿಗೆ ಯಾವಾಗ ಕೇಳ್ತಾನಲ್ಲ ಅವಾಗ್ಲೇ ಎಲ್ಲ ಪಾಪಗಳಿಂದ ಮುಕ್ತಿ ದೊರೆಯುತ್ತೆ, ಎಲ್ಲ ಪುಣ್ಯ ಪ್ರಾಪ್ತಿ ಆಗುತ್ತೆ. ಈ ರೀತಿ ವಿಶಿಷ್ಟವಾದ ಮಹಿಮೆಯನ್ನು ಹೊಂದಿರುವ ಏಕಾದಶಿ ಈ ಪರಿವರ್ತಿನಿ ಏಕಾದಶಿ. ಇದಕ್ಕಿಂತ ಮತ್ತೊಂದು ಉತ್ತಮವಾದದ್ದು ಸಿಗೋಲ್ಲ. ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ವಾಮನ ದೇವರ ಚಿಂತನೆಯನ್ನು ಮಾಡಬೇಕು. ಅದರಲ್ಲೂ ಈ ಏಕಾದಶಿ ವಾಮನನ ಸ್ಮರಣೆ ಇಲ್ಲದೆ ಕಳೀಬಾರದು ಅಂತ. ಇಷ್ಟೆಲ್ಲ ಕಾರಣದಿಂದ ಈ ಹರಿವಾಸರ ಏನಿದೆ ಅಂದ್ರೆ ದೇವರ ದಿನ ಬಹಳ ಶ್ರೇಷ್ಠ ಅಂತ ಕೃಷ್ಣ ತಾನು ಧರ್ಮರಾಜನಿಗೆ ಇಷ್ಟು ವಿಷಯಗಳನ್ನು ತಿಳಿಸ್ತಾನೆ. ಧರ್ಮರಾಜನಿಗೆ ಇನ್ನೂ ಪ್ರಶ್ನೆ ಮಾಡಬೇಕು ಅಂತ ಅನ್ಸಿದೆ. ಇಷ್ಟೆಲ್ಲ ಕೇಳಿದ್ಮೇಲೆ ಹೇಳ್ತಾನೆ, ಇಷ್ಟಾದ್ರೂ ನನಗೆ ಮನಸ್ಸಿನಲ್ಲೊಂದು ಸಂಶಯ ಇದೆ, ಅದನ್ನ ದಯವಿಟ್ಟು ಪರಿಹರಿಸು ಅಂತ ಕೇಳ್ತಾನೆ. ಏನಿತ್ತು ಸಂಶಯ ಅಂದ್ರೆ, ಯಾಕೆ ದೇವರು ಈ ಚಾತುರ್ಮಾಸ್ಯ ಕಾಲದಲ್ಲಿ ಮಲಗ್ತಾನೆ? ಹಾಗೆ ಸ್ವಲ್ಪ ನಾಟಕ ಮಾಡಿ ಮಲ್ಗೋ ರೀತಿಯಲ್ಲಿ ಮಾಡಿ, ಆಮೇಲೆ ಈ ಬಲಮಗ್ಗಲು ಎಡಮಗ್ಗಲು ಅಂತಿರುತ್ತಾರೆ, ಸ್ವಲ್ಪ ಹೀಗೆ ತಿರ್ಕೊಳ್ತಾರಲ್ಲ ಮಲ್ಕೊಂಡ್ಮೇಲೆ, ಹಾಗೆ ದೇವ್ರು ಯಾಕೆ ತನ್ನ ದೇಹವನ್ನ ಸ್ವಲ್ಪ ಆ ಕಡೆ ಈ ಕಡೆ ಅಂತ ಹೇಳಿ ಬದಲಾಯಿಸ್ತಾನೆ? ತನ್ನ ಅಂಗ ಪರಿವರ್ತನೆಯನ್ನ ಯಾಕೆ ಮಾಡ್ತಾನೆ ಅಂತ ಪ್ರಶ್ನೆಯನ್ನ ಕೇಳ್ತಾನೆ. ಜೊತೆಗೆ ಬಲಿಚಕ್ರವರ್ತಿ ಅಂಥ ದೊಡ್ಡ ದೇವರ ಭಕ್ತ ಆಗಿದ್ರು ಯಾಕೆ ಅವನು ಸೋಲ್ತಾನೆ? ವಾಮನ ದೇವರು ಯಾಕೆ ಅವನ ನಿಗ್ರಹವನ್ನ ಮಾಡ್ತಾರೆ? ಇದೆಲ್ಲ ನನಗ್ ಬೇಕು ಅಂತ ಇಷ್ಟು ಪ್ರಶ್ನೆಗಳನ್ನ ಇಟ್ಟಾಗ ಶ್ರೀಕೃಷ್ಣ ತಾನು ಮುಂದುವರಿಸ್ತಾ ಹೋಗ್ತಾನೆ. ಅದೇನಿಲ್ಲ, ಬಲಿಚಕ್ರವರ್ತಿ ಅಂತ ಒಬ್ಬ ದಾನವ ಹಿಂದಿದ್ದ. ಅವನಿಗೆ ಬಹಳ ಶ್ರದ್ಧೆ. ಯಾವುದ್ರಲ್ಲಿ? ಬ್ರಾಹ್ಮಣರ ಪೂಜೆಯನ್ನ ಮಾಡೋದ್ರಲ್ಲಿ ಬಹಳ ಶ್ರದ್ಧೆ, ಯಜ್ಞಗಳನ್ನ ಮಾಡೋದ್ರಲ್ಲಿ ಶ್ರದ್ಧೆ, ಜಪ ತಪ ಏನೇನಿದೆಯೋ ಸತ್ಕರ್ಮ ಎಲ್ಲವನ್ನೂ ಮಾಡ್ಲಿಕ್ಕೆ ಬಹಳ ಶ್ರದ್ಧೆಯನ್ನ ಹೊಂದಿದ್ದ. ಅಂದ್ರೆ ಒಂದೇ ಒಂದು ತಪ್ಪಾಯ್ತು. ಏನು? ಇಂದ್ರದೇವರ ಮೇಲೆ ಅತಿಯಾದ ದ್ವೇಷ ಅವನಿಗೆ. ಆ ದ್ವೇಷದಿಂದಾಗಿ ತಾನು ಇಂದ್ರಲೋಕಕ್ಕೆ ಹೋದ, ಇಂದ್ರದೇವರನ್ನು ಸೋಲಿಸಿದ, ಗೆದ್ದೇ ಬಿಟ್ಟ ಆ ಇಂದ್ರಲೋಕವನ್ನು. ಎಲ್ಲ ದೇವತೆಗಳಿಗೆ ಚಿಂತೆ ಆಯ್ತು, ಅಯ್ಯೋ ನಾವು ಸೋತ್ವಿ, ಏನ್ ಮಾಡ್ಬೇಕು? ಸೀದಾ ಬೃಹಸ್ಪತ್ಯಾಚಾರ್ಯನ ಕರ್ಕೊಂಡು ಇಂದ್ರದೇವರು ಎಲ್ಲ ದೇವತೆಗಳ ಜೊತೆಗೆ ತಾವು ಭಗವಂತನ ಬಳಿ ಬಂದ್ರಂತ. ಇದನ್ನು ತಾನೇ ಹೇಳ್ತಾನೆ ಕೃಷ್ಣ. ನನ್ನ ಆ ಮೂಲ ರೂಪ ಏನಿತ್ತು ಅದರ ಹತ್ರ ಎಲ್ಲರೂ ಬಂದ್ರು, ನಮಸ್ಕಾರ ಮಾಡಿದ್ರು. ಅವರ ಪ್ರಾರ್ಥನೆಯನ್ನು ಗಮನಿಸಿ ನಾನು ವಾಮನನಾಗಿ ಬಂದೆ.
ಚಿಕ್ಕ ಹುಡುಗನಾಗಿ ಬಂದೆ, ನನ್ನ ರೂಪ ಬೇರೆ, ನನ್ನದು ರೂಪ ಬ್ರಹ್ಮಾಂಡ ರೂಪ. ಆದ್ರೆ ಚಿಕ್ಕ ಬಾಲಕನ ರೂಪವನ್ನ ಧರಿಸಿ ಬಂದೆ. ಸರಿ, ಇಷ್ಟಾಯ್ತಲ್ಲ ಘಟನೆ. ಮತ್ ಪ್ರಶ್ನೆ ಮಾಡಿದೆ, ಅಲ್ಲ ಚಿಕ್ಕ ಹುಡುಗನ ರೂಪ ತಗೊಂಡು ಬಂದು ನೀನ್ ಹೇಗ್ ಗೆದ್ದಿ ಪರಿಚಕ್ರವರ್ತಿಯನ್ನ ಅಂದಾಗ ನಗ್ತಾನೆ ಪರಮಾತ್ಮ. ಹೇಳ್ತಾನೆ, ಏನಿಲ್ಲ, ನಾನು ಬ್ರಹ್ಮಚಾರಿಯ ರೂಪದಲ್ಲಿ ಬಂದಿದ್ನಲ್ವಾ, ಅವನ ಕೈಲಿ 3 ಹೆಜ್ಜೆ ದಾನ ಕೇಳಿದೆ. ಹೂ ಅಂತ ಒಪ್ಕೊಂಡ್ಬಿಟ್ಟ. ನೀ ಏನ್ ಬೇಕಾದ್ರೆ ಕೇಳಿ ನಾ ಕೊಡ್ತೀನಿ ಅಂತ ಅಂದ. ಕೇಳಿದ್ದಾಯ್ತು. ದಿಢೀರಂತ ನಾನು ತ್ರಿವಿಕ್ರಮ ರೂಪವನ್ನು ಧರಿಸಿದೆ. ಅಲ್ಲಿಗೆ ಸೋತ ಅವನು ಅಂತ. ಯಾಕೆ ಸೋತ? ಏನಿಲ್ಲ, ನಾನು ಯಾವಾಗ ಅವ್ನು ದಾನ ಕೊಡ್ತೀನಿ ಅಂತ ಮುಂದೆ ಬಂದಲ್ಲ, ಆಗ ದೊಡ್ಡ ರೂಪ ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಬೆಳೆಸ್ಕೊಂಡೆ. ಭೂರ್ಲೋಕದಲ್ಲಿ ಪಾದ ಆಯ್ತು, 2 ಪಾದವನ್ನ ಅಲ್ಲಿಟ್ಟೆ. ಭುವರ್ಲೋಕದಲ್ಲಿ ನನ್ನ 2 ಮೊಣ ಕಾಲುಗಳನ್ನು ಇಟ್ಟೆ. ಸ್ವರ್ಗಲೋಕದಲ್ಲಿ ನನ್ನ ಕಟಿ ಪ್ರದೇಶವನ್ನು ಇಟ್ಟೆ. ಮಹರ್ ಲೋಕದಲ್ಲಿ ನನ್ನ ಹೊಟ್ಟೆಯ ಭಾಗ, ಜನ ಲೋಕ ಏನಿದೆ ಅದರಲ್ಲಿ ನನ್ನ ಹೃದಯ ಭಾಗವನ್ನ ಇಟ್ಟೆ. ತಪೋಲೋಕದಲ್ಲಿ ನನ್ನ ಕಂಠವನ್ನ ಇಟ್ಟೆ. ಸತ್ಯಲೋಕದಲ್ಲಿ ನನ್ನ ಮುಖವನ್ನಿಟ್ಟೆ. ಇಡೀ ಲೋಕಗಳನ್ನೆಲ್ಲ ನನ್ನ ದೇಹದಿಂದ, ಈ ಅಂಗಗಳಿಂದ ವ್ಯಾಪಿಸಿಕೊಂಡು ಬಿಟ್ಟೆ. ಚಂದ್ರ, ಸೂರ್ಯ, ನಕ್ಷತ್ರ ಎಲ್ಲವನ್ನು ವ್ಯಾಪಿಸ್ಕೊಂಡು ಬಿಡಿದೀನಿ. ಅಂಥ ದೊಡ್ಡ ರೂಪವನ್ನು ಧರಿಸ್ಬಿಟ್ಟೆ. ಅಷ್ಟೇ ಅಲ್ಲ, ಆಗೇನಾಯ್ತು ಗೊತ್ತಾ? ಎಲ್ಲಾ ದೇವತೆಗಳು ನನ್ನ ನೋಡಿ ಸ್ತೋತ್ರ ಮಾಡಿದ್ದು. ಓ ಭಗವಂತನ ದಿವ್ಯವಾದ ರೂಪದ ದರ್ಶನ ನಮಗೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಕೂಡ ತಾವು ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ದೇವತೆಗಳು. ಅಷ್ಟೊತ್ತಿಗೆ ಇವನು ಎಷ್ಟು ವ್ಯಾಪಿಸ್ಬಿಟ್ಟಿದ್ದಾನೆ ಅಂತಂದ್ರೆ, ಮೊದಲನೇ ಪಾದದಿಂದ ತಾನು ಇಡೀ ಪೃಥ್ವಿಯನ್ನ ವಶೀಕರಣ ಮಾಡ್ಕೊಂಡಿದ್ದಾನೆ. 2ನೇದ್ರಿಂದ ಸ್ವರ್ಗಲೋಕವನ್ನ ವಶೀಕರಣ ಮಾಡ್ಕೊಂಡಿದ್ದಾನೆ. 3ನೇ ಹೆಜ್ಜೆ ಇಡಬೇಕು. ಬಲಿಚಕ್ರವರ್ತಿ ಕೈ ಹಿಡ್ಕೊಂಡು ಕೇಳ್ತಾನೆ, ಎಲ್ಲಪ್ಪ ನನಗೆ 3ನೇ ಹೆಜ್ಜೆ ಎಲ್ಲಿಡ್ಬೇಕು? ನನಗೆ ದಾನ ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ಯಲ್ಲ, ಕೊಡು ನನಗೆ ಅಂತ. ಬಲಿಚಕ್ರವರ್ತಿ ಹೇಳ್ತಾನೆ, ಸ್ವಾಮಿ, ನನ್ನ ತಲೆ ಮೇಲೆ ನಿನ್ನ ಕಾಲದ ಇಡು. ಸಂತೋಷದಿಂದ ದೇವ್ರ ಕಾಲಿಟ್ಟ. ಇಟ್ಟು ಕೂಡ್ಲೆ ಸೀದಾ ರಸಾತಲಕ್ಕೆ ಹೋಗಿದ್ದಾನೆ ಬಲಿಚಕ್ರವರ್ತಿ. ಅಷ್ಟಾದ್ರೂ ವಿನಯ ಮಾತ್ರ ಅಷ್ಟಿತ್ತಂತೆ ಬಲಿಚಕ್ರವರ್ತಿಗೆ, ಆ ಬ್ರಹ್ಮಚಾರಿಯ ಬಗ್ಗೆ, ವಾಮನನ ಬಗ್ಗೆ. ಬಹಳ ಸಂತೋಷ ಆಯ್ತು. ಆಗ ಒಂದು ಮಾತು ಹೇಳ್ತಾರೆ, ಇದೇ ವಿಶಿಷ್ಟವಾದ ವಿಷಯ ಈ ಸಂಚಿಕೆಯಲ್ಲಿ. ಏನು? ಭಾದ್ರಪದ ಮಾಸದ ಏಕಾದಶಿ ದಿವಸ ನಿನ್ನಲ್ಲಿ ನನ್ನ ವಿಶೇಷ ಸನ್ನಿಧಾನವನ್ನ ಇಡ್ತೀನಿ ಅಂತ ಹೇಳ್ತಾನಂತೆ ವಾಮನ ಬಲಿಚಕ್ರವರ್ತಿ. ಹಾಗಾಗಿಯೇ ವಾಮನ ಏಕಾದಶಿ ಅಂತ ಬಹಳ ಪ್ರಸಿದ್ಧ. ಈ ದಿವಸದಲ್ಲಿ ವಾಮನ ಚರಿತ್ರೆಯನ್ನ ಅವಶ್ಯವಾಗಿ ಕೇಳಬೇಕು. ಬಲಿಚಕ್ರವರ್ತಿಯ ಬಗ್ಗೆ ಚಿಂತನೆ ಮಾಡಿದಾಗ ನಮಗೆ ತುಂಬಾ ಬಲ ಬರುತ್ತೆ. ಈ ನಿಟ್ಟಿನಲ್ಲಿ ಎಲ್ಲವನ್ನು ಗೆದ್ದಿದ್ದ ಅವನು, ಅಹಂಕಾರ ಒಂದಿತ್ತಿತ್ತು. ಆದ್ರೆ ವಾಮನ ಬಂದಾಗ ಅದು ಹೋಯ್ತು. ಅದನ್ನ ನಾವು ಜೀವನದಲ್ಲಿ ಎಲ್ಲವನ್ನ ಸಂಪಾದನೆ ಮಾಡಬಹುದು ಈ ಕಥಾ ಶ್ರವಣದಿಂದ. ಹಾಗಾಗಿ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಈ ಏಕಾದಶಿ ವಿಶಿಷ್ಟವಾದ ರೀತಿಯಲ್ಲಿ ವಾಮನ ಚರಿತ್ರೆಯನ್ನ ಕೇಳಬೇಕು. ಇದಾಯ್ತು. ನಂತರ ಪರಿವರ್ತಿನಿ ಏಕಾದಶಿ ಯಾಕೆ ಅಂದಾಗ ಭಗವಂತ ವಿವರಿಸ್ತಾ ಹೋಗ್ತಾನೆ. ಅದೇನಿಲ್ಲ, ಕಾರ್ತೀಕ ಮಾಸದ ವರೆಗೆ ಸುಪ್ಯತೇಜ ಹೃಷಿಕೇಶ ಮಲಗಿರ್ತಾನೆ. ಉತ್ಥಾನ ದ್ವಾದಶಿ ದಿವಸ ಹೇಳೋದು, ಅಲ್ಲಿವರೆಗೆ ತಾನು ವಿಶ್ರಾಂತನಾಗಿರ್ತಾನೆ. ಅದೇನಂದ್ರೆ ಆಷಾಢ ಮಾಸದ ಸಂದರ್ಭದಲ್ಲಿ ದೇವರು ಮಲಗಿರ್ತಾನೆ, ಒಂದೇ ಭಂಗಿಲಿ ಇರ್ತಾನೆ. ಸ್ವಲ್ಪ ತನ್ನ ಅಂಗ ಪರಿವರ್ತನೆಯನ್ನ ಮಾಡ್ತಾನೆ. ಅಂದ್ರೆ ಮಗ್ಗಲು, ಒಂದು ಮಗ್ಗಲಿಗೆ ತಿರುಗ್ತಾನೆ. ಆ ತಿರುಗೋ ಪರಿವರ್ತನೆ ಏನಿದೆಯಲ್ಲ, ಅದು ಇವತ್ತಿನ ದಿವಸ. ಹಾಗಾಗಿ ಪರಿವರ್ತಿನಿ ಏಕಾದಶಿ ಅಂತ ಇದಕ್ಕೆ ಹೆಸರು. ಸರಿ, ಏನ್ ಮಾಡ್ಬೇಕು ಏಕಾದಶಿ ದಿವಸ? ದಧಿದಾನಂ ಪ್ರಕರ್ತವ್ಯಂ ಅಂತ ಹೇಳಿದೆ. ಅಂದ್ರೆ ಮೊಸರೇನಿದೆಯಲ್ಲ, ಆ ಮೊಸರನ್ನ ದಾನ ಮಾಡ್ಬೇಕು. ಅದು ಕೂಡ ಬೆಳ್ಳಿ ಮತ್ತೆ ಅಕ್ಕಿ ಇವುಗಳ ಜೊತೆಗೆ ದಾನ ಮಾಡ್ಬೇಕು. ರಾತ್ರಿ ಹೊತ್ತು ಜಾಗರಣೆ ಮಾಡ್ಬೇಕು. ಇಷ್ಟು ಮಾಡಿದರೆ ಸಾಕು. ಏಕಾದಶಿ ದಿವಸದಂದು ಆ ಮನುಷ್ಯನಿಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಎಲ್ಲ ಪಾಪಗಳನ್ನ ಕಳೆಯೋದು ಮುಕ್ತಿ ಪ್ರದಾಯಕಂ. ಹಾಗಾಗಿ ಅವನು ಚಂದ್ರನಂತೆ
ಆಕಾಶದಲ್ಲಿ ಹೇಗೆ ಕಂಗೊಳಿಸ್ತಾನಲ್ಲ ಆ ರೀತಿ ಇವನು ಕಂಗೊಳಿಸ್ತಾನೆ. ಕೇಳಿ ಸಾಕು, ಎಲ್ಲ ಪಾಪಗಳ ಪರಿಹಾರ ಆಗತ್ತೆ. 1000 ಅಶ್ವಮೇಧ ಯಾಗ ಮಾಡಿದರೆ ಫಲ ಸಿಗುತ್ತೆ. ನಾವು ನೋಡ್ತೀವಿ, ದಶರಥ ಒಂದು ಅಶ್ವಮೇಧ ಯಾಗ ಮಾಡ್ದ, ಅದರಿಂದ ಎಂಥ ಫಲ ಪಡೆದ. ಅನೇಕ ರಾಜರು ಅನೇಕ ಅಶ್ವಮೇಧ ಯಾಗವನ್ನ ಮಾಡ್ತಾರೆ, ತುಂಬಾ ಕಷ್ಟಪಡ್ತಾರೆ, ಆ ಎಲ್ಲ ಯಾಗಗಳನ್ನ ಮಾಡ್ತಾರೆ. ಆದ್ರೆ ನಮಗೆ ತುಂಬಾ ಸುಲಭ ಮಾರ್ಗವನ್ನ ದೇವರು ಕೊಟ್ಟಿದ್ದಾರೆ. ಒಂದು ಪರಿವರ್ತನೆ ಏಕಾದಶಿ ಆಚರಣೆ ಮಾಡಿದ್ರೆ 1000 ಅಶ್ವಮೇಧದ ಫಲ ಸಿಗುತ್ತೆ. ಹಾಗಾಗಿ ಯಾಕೆ ಬಿಡ್ಬೇಕು? ಈ ರೀತಿಯಲ್ಲಿ ಈ ಜಯಂತಿ, ವಾಮನ ಏಕಾದಶಿ, ಪರಿವರ್ತಿನಿ ಏಕಾದಶಿ ಅನ್ನಿಸ್ಕೊಳ್ಳುವಂಥ ಈ ದಿವಸ ವಿಶೇಷವಾಗಿ ವಾಮನ ಚರಿತ್ರೆಯನ್ನು ಕೇಳಿ, ಇಲ್ಲಿ ತಿಳಿಸಿದಂತೆ ದಾನಗಳನ್ನು ಮಾಡಿ ಶಿಷ್ಟವಾದ ಆ ದೇವರ ಅನುಗ್ರಹವನ್ನ ಪಡಿಬಹುದು ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ಶ್ರವಣ ಮಾಡಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಆ ವಾಮನ ದೇವರ ಅನುಗ್ರಹವನ್ನ ಪ್ರಾರ್ಥನೆ ಮಾಡ್ತಾ, ಅಸ್ಮದ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.